ಜೈ ಶ್ರೀರಾಮ್. ಎಲ್ಲರಿಗೂ ಏನು ಮಾಡ್ತಿದ್ದೀರಾ? ಎಲ್ಲರದ್ದು ಟಿಫನ್ ಆದರೆ ಆಗಿರುತ್ತೆ, ನಂದು ಟಿಫನ್ ಆಯಿತು. ಸೊ ಇವಾಗ ಏನಿದು ಕುರಿತಿರೋದಂದರೆ ಮ್ಯಾಂಗೋ ಕ್ರಷ್, ನನ್ನ ವೀಡಿಯೋದಲ್ಲಿ ಹಾಕಿದ್ನಲ್ಲ ಆ ಮ್ಯಾಂಗೋ ಕ್ರಷು, ದೆನ್ ಮೊಸರು, ಸ್ವಲ್ಪ ಶುಗರ್ ಪೌಡರು, ಸೇಮ್ ಯೋಗರ್ಟ್ ಇದ್ದಂಗೆ ಇದೆ. ಬಟ್ ಇನ್ನೊಂದು ಏನಂದರೆ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನಗೇನೆಂದರೆ ಅರ್ಜೆಂಟಲ್ಲಿ ನಾನು ತಣ್ಣಗಿರ್ಬೇಕು, ದಾಹ, ನೀರು ಕುಡಿದ್ರೆ ದಾಹ ತೀರ್ತದೆ. ಸೊ ಅದಕ್ಕಂತೇಳ್ಬಿಟ್ಟು ಮೊಸರು ತಣ್ಣಗಿರುತ್ತಲ್ಲ ಅಂತೇಳ್ಬಿಟ್ಟು ತಣ್ಣಗಿರೋದು ಕುಡಿದು ಬಿಡ್ತಾಯಿದ್ದೀನಿ, ಬೇಗ ಮಿಕ್ಸ್ ಮಾಡ್ದಿರೇ ಕುಡಿದು ಬಿಡ್ತಾಯಿದ್ದೀನಿ. ಸೊ ಇವತ್ತಾದರೆ ನಾನು ಎಗ್ ರೈಸ್ ಮಾಡಿದ್ದೆ, ಬಾಸ್ಮತಿ ರೈಸಿಂದ ಎಗ್ ರೈಸ್ ಮಾಡಿದ್ದೀನಿ. ಏನು ಅಂದರೆ ನೈಟ್ ಸಾಂಬಾರು ಇತ್ತು, ಅದು ಚೆನ್ನಾಗಿದೆ ಬೆಳಗ್ಗೆ ಅಷ್ಟೊತ್ತಿಗೆ, ಅದಕ್ಕಂತೇಳ್ಬಿಟ್ಟು ರೈಸ್ ಮಾಡಿದ್ನಲ್ಲ ಸಾಂಬಾರಿಗೆ, ಸೊ ಅದಕ್ಕಂತೇಳ್ಬಿಟ್ಟು ಅದಕ್ಕೆ ಎಗ್ ರೈಸ್ ಕಳಿಸ್ಬಿಟ್ಟೆ. ಇವತ್ತು ಬಂದು ನಾನು ಪೌಡರ್ ಹಾಕಿದ್ದೀನಿ, ಯಾವತ್ತು ಪೌಡರ್ ಹಾಕ್ತಿದ್ದಿಲ್ಲ, ಇವತ್ತು ಬಂದು ಪೌಡರ್ ಹಾಕಿದ್ದೀನಿ ನೋಡಿ. ತೇಜು ಎಗ್ ಫ್ರೈಡ್ ರೈಸ್ ಮಸಾಲ. ಯಾವ ಪೌಡ್ರ್ ಹಾಕೋದು, ಚಿಕನ್ ಮಸಾಲ, ಗರಂ ಮಸಾಲ ಏನು ಹಾಕೋದು, ಜಸ್ಟ್ ಅದೊಂದು ಮತ್ತು ಸಾಲ್ಟ್ ಸ್ವಲ್ಪ ಅಷ್ಟೇ ಹಾಕಿರೋದು ನಾನು. ಟೇಸ್ಟ್ ಅದೇ ಚೆನ್ನಾಗಿತ್ತು. ಏನು ಗೊತ್ತಾ, ಇವತ್ತು ನಡೆದಿರೋ ವಿಷಯ ಏನಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬಂದೆ, ಬಟ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆದರೂ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿತ್ತು ನೋಡಿ. ಬಾರ್ದು ಟೈಮಿಂಗ್ಸ್, ಮಲ್ಕೊಳೋ ಟೈಮಿಂಗ್ಸ್, ತಣ್ಣಗೆ ಮಲಗಿದ್ದಾನೆ. ದೆನ್ ನೆನ್ನೆ ಎಲ್ಲ ಇತ್ತಲ್ವ, ಅದೇನದು ನೆನ್ನೆಲ್ಲ ಗಲೀಜಾಗಿತ್ತಲ್ವ, ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಇವತ್ತಾದರೆ ನೋಡಿ ಕ್ಲೀನ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಟಾಪ್ಸ್ ಬರ್ತವೆ, ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಜಾಗ ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಬಂದು ಪ್ಯಾಂಟ್ಸ್ ಎಲ್ಲ ಇದೆ. ದೆನ್ ಇದು ಬಂದು ಸೋಫಾ ಕವರ್ಸು, ಪಿಲ್ಲೋ ಕವರ್ಸು. ದೆನ್ ಇದು ಈ ರ್ಯಾಕ್ ಪೂರಾ ಫುಲ್ ಮೇಕಪ್ ಐಟಮ್ಸ್, ಜ್ಯುವೆಲರೀಸ್ ಇದೆ. ಮತ್ತು ನನಗೆ ಮೇಕಪ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನೋಡಿ. ಇದು ಬಂದು 2 ಇಯರ್ಸ್ ಆಯ್ತು ತೊಗೊಂಡು ನಾನಾದರೆ, ಬಟ್ ನನಗೆ ಮೇಕಪ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಯೂಸೇ ಮಾಡಲ್ಲ. ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಸ್ವಲ್ಪ ಪೌಡರ್ಸ್ ಹೊಡೆದೋಗ್ಬಿಟ್ಟಿದೆ ನೋಡಿ. ಇದಿಲ್ಲ, ದೆನ್ ಇದಿಲ್ಲ. ನನಗೆ ಇಷ್ಟ ಆಯಿತು ಇದರಲ್ಲಿ ಅಂದರೆ ಈ ಕಲರು, ಇದು ಚೆನ್ನಾಗಿ ಇಷ್ಟ ಆಯಿತು. ಸೊ ಇದು ನಮ್ಮ ಮನೆಯವ್ರು ಫಸ್ಟ್ ತೊಗೊಟ್ಟಿತ್ತು ಮೇಕಪ್ ಐಟಮ್. 6 ನೈಕಾದಲ್ಲಿ ತೊಗೊಂಡಿತ್ತು, 6 ಚೇಂಜ್ ಎಷ್ಟಾಯಿತು, 599 ಆಯಿತು, 599. ದೆನ್ ಇದು ಬಂದು ಜಸ್ಟ್ ಹೆರ್ಬ್ಸ್ ಲಿಪ್ ಬಾಮ, ಇದು 259 ಬಿತ್ತು. ನಾನಾದರೆ ಬೀಟ್ರೋಟ್ ತೊಗೊಂಡಿದ್ದೀನಿ, 259 ಬಿತ್ತು ಬೀಟ್ರೋಟು. ದೆನ್ ಡೆಲಿವರಿ ಆದಮೇಲೆ ಸ್ವಲ್ಪ ಕಪ್ಪಗಾಗ್ಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಇದು ತೊಗೊಂಡಿದ್ದಾರೆ. ಇದಾದರೆ ತುಂಬ ಹೆಲ್ಪ್ ಆಯಿತು. ಹಯಾ, ಇದು ಬಂದು ವೈಟ್ ಲೂಮಿನಸ್ ಅಲ್ವಾ, ಇದು 750 ಬಿತ್ತು ಒಂದು ಬಾಟಲು. ಹೇಳ್ತಾರಲ್ಲ ರಾಜು ಮೆಚ್ಚಿದ ರಾಣಿ ಅಂತ. ಸೊ ನಮ್ಮ ಮನೆಯವರಿಗೆ ನಾನೇ ರಾಣಿ ಅಲ್ವಾ, ಅದಕ್ಕೋಸ್ಕರ ಮದುವೆ ಆದಮೇಲೆ ಸ್ವಲ್ಪ ಕಲರ್ ಬರ್ತಾರಲ್ಲ, ಆ ಕಲರಿಂದ ಆಗಿ ಅಂತೇಳ್ಬಿಟ್ಟು ಮತ್ತು ಡೆಲಿವರಿ ಮೇಲೆ ಕಪ್ಪಗಾಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಇವೆಲ್ಲ ತೊಗೊಂಬಂದಿದ್ದಾರೆ. ಕಿಟ್ಟೆ ತೊಗೊಂಬಂದಿದ್ದಾರೆ ನೋಡಿ. ಕಿಟ್ಟೆಲ್ಲ ಸೇರಿ 4000 ಚೇಂಜ್ ಆಯಿತು. ನಾನು ಸಿಂಗಲ್ ನೋಡಿಸ್ತಿದ್ದೀನಿ. ಇದು ಮಿನಿಮೈಸರ್ ಟೋನು, ಇದು ಸಾಫ್ಟ್ ಆಗುತ್ತೆ, ಪ್ಲಸ್ ಚೆನ್ನಾಗಿ ಪೋರ್ಸ್ ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ. ದೆನ್ ಇದು ಬಂದು ಅದೇ ಸಿಂಕಯ, ಇದು ಮಾಯ್ಶ್ಚರೈಸಿಂಗ್ ಕ್ರೀಮು, ಎನಿ ಟೈಮ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದು ಯೂಸ್ ಮಾಡ್ತೀನಿ. ದೆನ್ ನನಗೆ ಮೇಕಪ್ ಇಷ್ಟ ಇಲ್ಲ, ಫೌಂಡೇಶನ್ಸ್ ಕೂಡ ಹಾಕಲ್ಲ. ಇದೊಂದೇ ಒಂದಿದೆ ಫೇಸಸ್ ಕೆನಡ, ಇದು ಅದರಲ್ಲೂ ಫ್ರೀ ಬಂದಿತ್ತು. ಸೊ ಅದಕ್ಕಂದ್ರೆ ಯೂಸ್ ಮಾಡಲ್ಲ, ಜಸ್ಟ್ ಇಕ್ಕಿದ್ದೀನಿ ಅಷ್ಟೇ. ಇದು ಕಯಾನೆ ಸ್ಕಿನ್ ಕೇರ್, ಇದು ಪೀಲ್ದಿದು ಯೂಸ್ ಮಾಡಲ್ಲ ನಾನು, ಜಸ್ಟ್ ಇಟ್ಟಿದ್ದೀನಿ ಅಷ್ಟೇ. ದೆನ್ ಇದು ನಮ್ಮ 3rd ಇಯರ್ ಆ್ಯನಿವರ್ಸರಿ ನಮ್ಮ ಮನೆಯವ್ರು ಇಸ್ಕೊಟ್ಟಿತ್ತು. ಒಡೆದೋದ್ರು ಸಹಿತ ಯೂಸ್ ಮಾಡದೇ ಇದ್ದರೂ ಗಂಡ ಇಸ್ಕೊಟ್ಟಿರೋದಲ್ಲ, ಅದಕ್ಕೋಸ್ಕರ ಇಟ್ಟಿದ್ದೀನಿ. ಇನ್ನೂ ತುಂಬ ಇಷ್ಟ ಆಗುತ್ತೆ ಗಂಡ ಇಸ್ಕೊಟ್ಟಿರೋದು. ಇದು ಬಂದು ನೈಲ್ಸ್ ರಿಮೂವರ್ ಮಾಡ್ತಾರಲ್ಲ, ಕಾಟನ್ ಪ್ಯಾಡ್ಸ್ ನೈಲ್ ಪಾಲಿಶ್ ರಿಮೂವ್ ಮಾಡ್ತಾರಲ್ಲ ಅದು. ಸೊ ಹೆಣ್ಮಕ್ಳ ಬಗ್ಗೆ ಎತ್ಕೊಂಡ್ರೆ ಎಷ್ಟೋ ಇರ್ತದೆ, ಅದೇ ಗಂಡು ಮಕ್ಳಿಗಾದರೆ ಒಂದು ಕ್ರೀಮು, ಒಂದು ಪೌಡ್ರು, ಒಂದು ಬಾಚಿಂಗ್ ಎಲ್ಲಿ ಬಿಸಾಕಿರ್ತವೆ. ಸೊ ನಾನು ಪರ್ಫ್ಯೂಮ್ಸ್ ಹಾಕಲ್ಲ, ನನಗೆ ಇಷ್ಟ ಆಗಲ್ಲ. ಬಟ್ ಇದು ಬಂದು ನನಗೆ ಸ್ಮೆಲ್ ಇಷ್ಟ ಆಯಿತು ಅಂತೇಳ್ಬಿಟ್ಟು ಇದು ತೊಗೊಂಡಿತ್ತು, ತುಂಬ ಇಷ್ಟ ಆಯ್ತು. ಇದಾದರೆ ಪ್ಯೂರ್ ವಂಡರ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅಂತೆ. ಇದು ಬಂದು ಕಾಸ್ಟ್ ಜಾಸ್ತಿ ಆಯಿತು, ಸ್ಮೆಲ್ ಚೆನ್ನಾಗಿದೆಯಲ್ಲ ಅದಕ್ಕೆ ಕಾಸ್ಟ್ ಕೂಡ ಇರುತ್ತೆ. ಇದು ಬಂದು 1999 ಬಿತ್ತು. ಎಲ್ಲ ಹೋಗ್ಬಿಟ್ಟಿದೆ ನೋಡಿ, ಎಲ್ಲ ಹೋಗ್ಬಿಟ್ಟಿದೆ. ಎಲ್ಲ ಹಾಕಿದ್ರು
1999 ಬಿಟ್ಟು. ದೆನ್ ಬಾಡಿ ವೈಸ್ ಬಾಡಿ ಲೋಷನ್ ಇದು ಯೂಸ್ ಮಾಡ್ತೀನಿ, ಖಾಲಿ ಆಗಿಬಿಟ್ಟಿದೆ, ತೊಗೋಬೇಕು. ಇದಾದರೆ ನೀವಿಯಾ, ನಾನು ಪೌಡರ್ಸೇ ಹಾಕಲ್ಲ. ಸೊ ಇದು ತಂದು 1 ಇಯರ್ ಆಗ್ತಿದೆ, ಆದ್ರೂ ಖಾಲಿ ಆಗಿಲ್ಲ. ನೋಡಿ ಎಷ್ಟಿದೆ ಕಾಣಿಸ್ತಿದೆಯಾ, ಇಷ್ಟಕ್ಕಿದೆ. ನಾನು ಯೂಸೇ ಮಾಡಲ್ಲ ಪೌಡರ್ಸು. ದೆನ್ ಇದು ಬಂದು ಡಾಟನ್ ಕೀ. ಇದು ಫಸ್ಟ್ ಅಂದರು ನಮ್ಮ ಮನೆ ಡೆಲಿವರಿ ಆದಮೇಲೆ ಅದು ಮಾಯಿಶ್ಚರೈಸ್ ಆಗೋಕ್ಕೆ. ಬಟ್ ಇದು ಅಷ್ಟೊಂದು ವರ್ಕ್ ಆಗಿಲ್ಲ ನನ್ನ ಸ್ಕಿನ್ ಮೇಲೆ, ಸ್ವಲ್ಪ ಕಷ್ಟ ಆಗಿತ್ತು. ಸೊ ಅದಕ್ಕಂತ ಹೇಳ್ಬಿಟ್ಟು ಅದು ತೊಗೊಂಬಂದರು ಕೈಯ. ಅದರಿಂದ ತುಂಬ ಹೆಲ್ಪ್ ಆಯಿತು. ಒಬ್ಬೊಬ್ರು ಸ್ಕಿನ್ ಒಂದೊಂದು ಥರ ಇರುತ್ತಲ್ವ, ಅದಕ್ಕಂತ ಹೇಳ್ಬಿಟ್ಟು ನನಗಾದರೆ ಅದು ಸೆಟ್ ಆಯಿತು. ಇದು ಸೆಟ್ ಆಗಿಲ್ಲ, ಸೊ ಆವತ್ತಿಂದ ಇದನ್ನು ಯೂಸ್ ಮಾಡೋದೇ ಬಿಟ್ಟಿದ್ದೀನಿ. ಇದು ಬಂದು 550 ಬಿತ್ತು. ದೆನ್ ನನ್ನ ಮೇಕಪ್ ಐಟಮ್ಸ್ ಈ ಥರ ಹಿಂಗೆ ಇಡ್ತೀನಿ. ದೆನ್ ಇದು ಬಂದು ಸ್ಟಿಕ್ಕರ್ಸು, ಇದರಲ್ಲಿ ಇಟ್ಕೊಬೋದು, ಬಟ್ ನಾನು ಯೂಸ್ ಮಾಡಲ್ಲ ಅಷ್ಟೊಂದು ಸ್ಟಿಕ್ಕರ್ಸು. ದೆನ್ ಇದರಲ್ಲೂ ಸ್ಟಿಕ್ಕರ್ಸ್ ಇದೆ, ಬ್ಯೂಟಿ ಆ್ಯಂಡ್ ಕೇರ್ ಸ್ಟಿಕ್ಕರ್ಸ್ ಇದೆ. ದೆನ್ ಜ್ಯುವೆಲರಿ ಬಾಕ್ಸಸ್. ನನ್ನ ಹತ್ರ ಗೋಲ್ಡ್ ಆದರೆ ಇಲ್ಲೇನೂ ಇಟ್ಟಿಲ್ಲ, ಯಾಕೆಂದರೆ ನಮ್ಮ ಅತ್ತೆ ಮನೆ ಬಂದು ಆಂಧ್ರ ಅಲ್ವಾ, ಎಲ್ಲಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾರ್ಮಲ್ ಜ್ಯುವೆಲರೀಸ್ ಇವೆಲ್ಲ ಆನ್ಲೈನಲ್ಲಿ ಆರ್ಡರ್ ತೊಗೊಂಡಿತ್ತು. ಇದೆ ನೋಡಿ, ಇದು ಸೆಟ್ ಬಂದು ಅಲ್ಲಿದೆ. ಇದು ಒಂದು 160 ನಾವಿತ್ತು, ಮೀಶೋನಲ್ಲಿ ತೊಗೊಂಡಿತ್ತು. ಇದು ಒಂದು 80 ರುಪೀಸ್ ಬಿತ್ತು ಶಾಪ್ಸಿನಲ್ಲಿ. ಇದು ನೆಕ್ಲೆಸ್ ಬಂದಿದ್ದು ಚೆನ್ನಾಗಿದೆ. ಎಲ್ಲಾದರೂ ಸಿಂಪಲ್ ಡ್ರೆಸ್ ಎಲ್ಲಾದರೂ ಇಲ್ಲಾದರೂ ಫಂಕ್ಷನ್ಗೆ ಹಂಗೆ ಅಂತ ಹಾಕ್ಕೊಂಡು ಹೋಗ್ತೀನಿ ನಾನಾದರೆ. ನೋಡಿ ಇದಕ್ಕೆ ಇದು ಚೆನ್ನಾಗಿದೆ ಇದು. ದೆನ್ ಇದು ಬಂದು ಲಾಂಗ್ ನೆಕ್ಲೆಸ್. ಇದು ಎಲ್ಲ ಚಿಕ್ಕ ಕಟ್ಬಿಟ್ಟಿದೆ, ಏನು ಮಾಡಲಿ. ನೋಡಿ ಈ ಥರ ನೆಕ್ಲೆಸ್, ಇದು ಲಾಂಗ್ ಚೈನು. ಇದು ಬಂದು ನನ್ನ ರಿಸೆಪ್ಷನ್ ಸೆಟ್ಟು, ಮ್ಯಾರೇಜ್ ಸೆಟ್ ಜಸ್ಟ್ ಇಷ್ಟೇ. ಯಾಕಂದರೆ ನಮ್ಮ ಮದುವೆ ಸ್ವಲ್ಪ ಲವ್ ಮ್ಯಾರೇಜ್ ಅಲ್ವಾ, ಸೊ ಸ್ವಲ್ಪ ಇರ್ತದೆ. ಯಾಕಂದರೆ ಅವ್ರು ನೋಡಿರೋ ಮದುವೆ ಮಾಡ್ಕೋಬೇಕು ಅಂತ ರಿಲೇಷನ್ನೇ, ನಮ್ಮ ರಿಲೇಷನ್ ನಮ್ಮ ಮನೆಯವರು. ಬಟ್ ಏನಂದ್ರೆ ಅವ್ರು ನೋಡಿರೋ ಮದುವೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನಮ್ಮ ಅಕ್ಕ ಎಲ್ಲ ಇದ್ರು. ಬಟ್ ನಾನು ಇಷ್ಟ ಬಿದ್ದು ಮಾಡ್ಕೊಳಲ್ಲ. ಸೊ ಅರ್ಜೆಂಟ್ ನಮ್ಗೆ ಮದುವೆ ಮಾಡಿದ್ರೆ ಸಾಕು ಅಂತ ನಾವಿದ್ರಿ. ಸೊ ಇಷ್ಟೇ ನನ್ನ ಮ್ಯಾರೇಜ್ ಸೆಟ್ಟು. ದೆನ್ ಇದ್ರ ಇಯರಿಂಗ್ಸು ನನ್ನ ತಂಗಿ ಹತ್ರನೇ ಇರಬೇಕು, ನನ್ನ ತಂಗಿ ಕೊಟ್ಟಿದ್ದೀನಿ. ದೆನ್ ಇದು ಬಂದು ನನ್ನ ಬ್ಯಾಂಗಲ್ಸ್ ಬಾಕ್ಸ್, ಎಲ್ಲ ಬ್ಯಾಂಗಲ್ಸ್ ಇಟ್ಟಿದ್ದೀನಿ. ಬರೀ ಬ್ಯಾಂಗಲ್ಸ್ಗೆ ಬಾಕ್ಸಸ್ಸು. ಬಟ್ ನಾನೇನಂದರೆ ನಮ್ಮ ಮನೆಯವರು ಯಾವಾಗ ಜೊತೆಗ ಈ ಥರ ಬಳೆಗಳು ಕೈ ತುಂಬಕ್ಕೂ ಹಾಕ್ಸ್ಬಿಡ್ತಾರೆ. ಅದಕ್ಕಂತ ಹೇಳ್ಬಿಟ್ಟು ನಾನು ಬಳೆಗಳು ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಕೈಗೆ ಟೈಟಿಗೆ ನೋಡಿ ಈ ಥರ ಬಳೆಗಳು ಹಾಕ್ಸ್ಬಿಡ್ತಾರೆ. ಇದು ನನ್ನ ಸೈಜ್ ಅಲ್ಲ, ನನ್ನ ತಂಗಿದಿದು. ಅದಕ್ಕಂತ ಹೇಳ್ಬಿಟ್ಟು ನಾನು ಬಳೆಗಳು ಅಷ್ಟೊಂದು ಪ್ರಿಫರ್ ಮಾಡಲ್ಲ. ದೆನ್ ಇದು ಬಂದು ಮೇಕಪ್ ಕಿಟ್ ಬಾಕ್ಸು. ನಾನೆಲ್ಲ ಟ್ರಾವೆಲ್ ಮಾಡಬೇಕಂದ್ರೆ ಈ ಬಾಕ್ಸಲ್ಲಿ ಮೇಕಪ್ ಐಟಮ್ಸ್ ನಾನೆಲ್ಲ ಇಟ್ಕೊಂಡು, ಯಾಕಂದರೆ ಒಂದೊಂದು ಕಡೆ ಯಾಕಂದ್ರೆ ಏರ್ ಪಿನ್ಸ್ ಅಂಥವೆಲ್ಲ ಸಿಗೋಲ್ಲ. ನೋಡಿದ್ರಲ್ಲಿ ಫುಲ್ ಏರ್ ಪಿನ್ಸ್ ಇದೆ, ಯು ಪಿನ್ಸ್ ಅಂತ. ಫುಲ್ ಯು ಪಿನ್ಸ್ ಇದೆ. ದೆನ್ ಇದು ಮಿರರ್ ಹಿಂಗೆ, ಇದ್ರೊಳಗಡೆ ಏನಾದರೂ ಇಟ್ಕೋಬೋದು ಹಿಂಗೆ. ದೆನ್ ಇದು ಬಂದು ಜ್ಯುವೆಲರೀಸ್, ಅವು ಇವು ಯೂಸ್ ಮಾಡ್ತಾ ಇರ್ತೀನಲ್ಲ, ಹಂಗಂದ್ರೆ ಹಂಗೆ ಇಟ್ಬಿಟ್ಟಿದ್ದೀನಿ. ಎಲ್ಲಾದರೂ ಹೋದಾಗ ಮಾತ್ರ ಅಷ್ಟು ಇಂಟ್ರೆಸ್ಟ್ ಬರೋದು ಜ್ಯುವೆಲರೀಸ್ ಮೇಲೆ, ಮತ್ತೆ ಬಂದಮೇಲೆ ಎಲ್ಲ ಕಿತ್ತು ಬಿಸಾಕ್ತಿದ್ವು. ನೋಡಿ ಜ್ಯುವೆಲರೀಸ್ ಸೆಟ್ ಇದೆ, ಬಟ್ ಎತ್ತಿಕ್ಕೊಳಕ್ಕೆ ಮೈ ಬರೋ ಅಷ್ಟೇ. ನೋಡಿ ಟ್ರಾವೆಲಿಂಗ್ ಟೈಮಲ್ಲಿ ನಮ್ಮ ಹೆಣ್ಮಕ್ಳು ಮೇಕಪ್ ಕಿಟ್ಸ್ ಎಲ್ಲ, ಮೇಕಪ್ ಕಿಟ್ಸ್ ಅಂತಿದ್ದೀನಿ, ಮೇಕಪ್ ಐಟಮ್ಸ್ ಎಲ್ಲ ಅಲ್ಲಿ ಇಲ್ಲಿ ಹೋಗ್ದಿರ. ಸೊ ನಾನಾದರೆ ಇದರಲ್ಲಾದರೂ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಷ್ಟಿಷ್ಟು ಬಾಟ್ಲು ಇರಲ್ಲ, ಆಗಲ್ಲ ಅಂದಾಗ ಒಂದು ಚಿಕ್ಕ ಡಬ್ಬದಲ್ಲಿ ಇಂಥ ಇಷ್ಟು ಈ ಲಿಪ್ ಬಾಮ್ ಇದೆಯಲ್ಲ, ಇಷ್ಟಿಷ್ಟು ಡಬ್ಬದಲ್ಲಿ ಆದರೆ ಪ್ಯಾಕ್ ಮಾಡ್ಕೊಂಡು ಇಕ್ಕೊಬಿಡ್ತೀನಿ. ನೋಡಿ ಇದು ಇನ್ನೂ ಕೊಟ್ಟಿದ್ದಾರೆ, ಅದೇ 4000 ಅಂದಲ್ಲ. ಇದು ಕೈಯದು ಅದು ಅಂತ ಲುಮಿನಸ್ ಕ್ರೀಮ್, ವೈಟ್ ಬ್ರೈಟ್ನಿಂಗ್ ಕ್ರೀಮ್ 2, 3. ದೆನ್ ಮಿನಿಮೈಸಿಂಗ್ ಟೋನರ್ 1, ಅದು ಸೇರ್ಸ್ 2. ದೆನ್ ಇದು ಎನಿ ಟೈಮ್ ಮಾಯ್ಶ್ಚರೈಸರ್ 2. ಸೊ ಇದರಲ್ಲಿ ಇಷ್ಟಿದೆ. ದೆನ್ ಇದು ಬಂದು ನಾನು 9th ಮಂತಲ್ಲಿ ತೊಗೊಂಡಿದ್ದೆ ಫೋಟೋಶೂಟ್ಗಂತ ನೆಕ್ಲೆಸ್ ಸೆಟ್, 1300 ಬಿತ್ತು. ಬಟ್ ಇವಾಗ ನೋಡಿದ್ರೆ ಇದಕ್ಕಿಂತ ಚೆನ್ನಾಗಿರೋದಲ್ಲ, 900, 700 ಇದೆ ಮೀಶೋದಲ್ಲಿ. ದೆನ್ ಇದು ಬಂದು ಇಟ್ಸ್ ಮೈ ರೋಲ್ ಗೋಲ್ಡ್ ನೆಕ್ಲೆಸ್ ಸೆಟ್. ಹೌದು, ರೋಲ್ ಗೋಲ್ಡ್ ಇದು. ಯಾಕಂದರೆ ಇಲ್ಲೆಲ್ಲಾದರೂ ಸ್ವಲ್ಪ ದೇವಸ್ಥಾನಗಳಿಗೆ ಇಲ್ಲ ಫಂಕ್ಷನ್ಸು
ಟ್ರೆಡಿಷ್ನಲ್ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ಎನಿ ಟೈಮ್ ಅದೇ ಹಾಕ್ಕೊಂಡಿರೋಕ್ಕಾಗಲ್ಲ. ಸೊ ಅದಕ್ಕಂತೇಳ್ಬಿಟ್ಟು ನಾನು ರೋಲ್ ಗೋಲ್ಡಲ್ಲಿ ಇದನ್ನು ತೊಗೊಂಡೆ. ಇದೇನು ಗೊತ್ತಾ, ಇದು ಜಡೆ, ನನ್ನ ತಂಗಿಗೆ ಜಡೆ ಕಮ್ಮಿ. ಸೊ ಇದು ಬಂದು ಪಾರ್ಥದು ಬೆಳ್ಳಿ ಚೈನ್ ಇದೆ. ನಾವೆಲ್ಲ ಸುಮತಿ ಜ್ಯುವೆಲ್ಲರ್ಸಲ್ಲೇ ತೊಗೊಳೋದು. ಅಲ್ಲಿ ಸ್ವಲ್ಪ ಹೋಲ್ಸೇಲ್ ಪ್ರೈಸು, ದೆನ್ ಪ್ಯೂರ್ ಆಗಿರುತ್ತೆ. ನಾವು ಎಲ್ಲ ಅಲ್ಲೇ ತೊಗೊಂಡಿತ್ತು. ನಾನು ಇಯರಿಂಗ್ಸು, ದೆನ್ ಪಾರ್ದು ಕೈಗೆ ಕಡಗ, ಕಾಲಿಗೆ ಕಾಲು ಚೈನು, ನನಗೆ ಬೆಳ್ಳಿ ಚೈನು, ಪಾರ್ದು ಬೆಳ್ಳಿ ಚೈನ್ ಎಲ್ಲ ಅಲ್ಲೇ ತೊಗೊಂಡಿತ್ತು. ಇದು ಬಂದು ಹಳೇದು ಪಾರ್ದು ಚೈನು. ಇದೆಷ್ಟು 9 ಗ್ರಾಮ್ಸ್ ಏನಿದೆ. ದೆನ್ ಇದು ಬಂದು 20 ಗ್ರಾಮ್ಸ್ ಇದೆ. ಈ ಚೈನ್ ನಾನು ಹಾಕ್ಕೊಂಡಿದ್ದೀನಿ. ಈ ಚೈನ್ ಪಾರ್ದು ಅಂತ ಇಟ್ಟಿದ್ದೀನಿ. ಅದು ಬೇಬಿ ಚೈನು, ಇದು ದೊಡ್ಡೋರ ಚೈನು. ದೆನ್ ಥ್ಯಾಂಕ್ ಯು ಫಾರ್ ಮೋರ್ ವೀಡಿಯೋಸ್. ನಿಮ್ಗೆ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೇ ನಾನು ಪ್ರೊಸೀಡ್ ಆಗೋದು. ನಿಮ್ಮ ಸಪೋರ್ಟ್ ಇದ್ದರೆ ನನಗೂ ಕ್ಯೂರಿಯಾಸಿಟಿ ಇರುತ್ತೆ. ಅಯ್ಯೋ ನನ್ನ ಫಾಲೋವರ್ಸ್ ನೋಡ್ತಿದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಿದ್ದಾರೆ, ಅವ್ರಿಗೋಸ್ಕರ ಇನ್ನೂ ನಾನೇನೇನು ಮಾಡ್ತೀನೋ ಅವೆಲ್ಲ ನಿಮಗೂ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನೆಲ್ಲಾದರೂ ಹೋದರೆ ಅದಕ್ಕೆ ಕೂಡ ವೀಡಿಯೋಸ್ ಮಾಡಾಕ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ದೆನ್ ನನಗೆ ಕೂಡ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ನೀವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ನನಗೆ. ಥ್ಯಾಂಕ್ ಯು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಇಷ್ಟ ಆಗಿದ್ದು ಕಮೆಂಟ್ ಮಾಡಿ. ಹಂಗಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಬ್ಯಾಡಾಗಿ ಎಲ್ಲ ಕಮೆಂಟ್ ಮಾಡಿ. ಯಾಕಂದರೆ ನನ್ನ ಹತ್ರ ಇರೋದು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇದೇನು ಬ್ಯಾಡಾಗಿ ಏನು ಶೇರ್ ಮಾಡಿಲ್ಲ. ಥ್ಯಾಂಕ್ ಯು. ಜೈ ಶ್ರೀರಾಮ್.